ಶರಣು ಶರಣು. ಇವತ್ತಿನ ಬೆಳಗಿನ ಸತ್ಸಂಗ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಜಗತ್ತು, ಜೀವ ಮತ್ತು ಈಶ್ವರ ಈ ತ್ರಿಪುಟಿಗಳು ಇರೋವರೆಗೂ ನಾನು ಬೇರೆ, ನೀನು ಬೇರೆ, ಅವರು ಬೇರೆ, ಇವರು ಬೇರೆ ಅಂತ ದ್ವಂದ್ವ ಸಾಮ್ರಾಜ್ಯ ನಿರ್ಮಾಣ ಆಗಿರ್ತತೆ. ಇಲ್ಲಿ ನಾನು ನೀನುವಿಗೆ ಜನ್ಮ ಕೊಡ್ತತೆ ಮತ್ತು ಅವರು ಇವರು ಅನ್ನುವಂತಹ ಒಂದು ಪ್ರಪಂಚದಿಂದ ಸುತ್ತುವರಿಯೋ ಹಾಗೆ ಮಾಡ್ತತೆ. ಆದರೆ ಒಂದು ಇಂಥ ನಾನು ಐತಲ್ಲ, ಅಲ್ಲಿ ನೀನು ಅನ್ನೋದು ಹುಟ್ಕೊಳ್ಳೋದಿಲ್ಲ, ಅಲ್ಲಿ ದ್ವಂದ್ವಕ್ಕೆ ಮಿಸುಕಿಲ್ಲ. ಆ ನಾನುವನ್ನು ಶೋಧನೆ ಮಾಡಬೇಕಾಗತ್ತೆ. ಈ ಜೀವ, ಜಗತ್ತು ಮತ್ತು ಈಶ್ವರ ಈ ತ್ರಿಪುಟಿಗಳನ್ನು ಸ್ವೀಕಾರ ಮಾಡಿ ಆ ದ್ವಂದ್ವಾತೀತಂ ಗಗನ ಸದೃಶಂ ಆಗಿರುವಂತಹ ಒಂದು ನಿಜವಾದ ನಾನುವನ್ನು ಶೋಧನೆ ಮಾಡ್ಕೋಬೇಕಾಗತ್ತೆ. ಆ ನಾನು ಅದು ವಿಶ್ವರೂಪವಾಗಿದೆ. ಅದಕ್ಕೆ ಅಲ್ಲಿ ಇನ್ನೊಂದು ಅನ್ನುವಂತಹ ಮಿಸುಕಿಲ್ಲ. ಅದು ನಿಜವಾದ ತನು, ಅದು ನಿಜವಾದ ಮನಸ್ಸು, ಅದು ನಿಜವಾದ ಭಾವ. ಅದಕ್ಕೆ ಇಷ್ಟ ಪ್ರಾಣ ಭಾವಲಿಂಗಗಳ ಸಂಬಂಧವನ್ನು ಮಾಡಿಕೊಂಡು ಆ ನಾನು ತಾನೇ ಅಂಗವಾಗಿ, ತಾನೇ ಲಿಂಗವಾಗಿ ಲೀಲೆಗೊಂಡು ಸಾಮರಸ್ಯದ ಸುಖವನ್ನು ಸೂರೆಗೊಳ್ಳುವಂತಹ ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ನಾವೆಲ್ಲ ಒಡೆಯರಾಗಿದ್ದೇವೆ. ಆದರೆ ನಮ್ಮ ಸಾಮ್ರಾಜ್ಯವನ್ನು ಮರೆತು, ನಮ್ಮ ಒಡೆತನವನ್ನು ಕಳ್ಕೊಂಡು, ನಮ್ಮ ಭೂರಿಯಾಗಿರುವಂತಹ ಆನಂದದ ಆ ಒಂದು ಸುಧೆಯನ್ನು ಸವಿಯದೆ ಈ ಅಲ್ಪವಾದ ಆನಂದ, ಅಲ್ಪವಾದ ಸುಖ, ಅಲ್ಪವಾದ
ಆಡಳಿತ ಅಧಿಕಾರಗಳ ಬೆನ್ನು ಹತ್ತಿ ನಾವೆಲ್ಲ ಕಂಗಾಲಾಗಿದ್ದೇವೆ ಅಂತ. ಹಾಗಾದರೆ ಅದಕ್ಕೆ ಜಗತ್ತಿನಿಂದ ನಾನು ಮೊದಲು ವಿಮುಖ ಆಗಬೇಕು. ಜಗತ್ತಿನ ಕಡೆ ಮುಖ ಮಾಡಿದ್ದೇನೆ, ಆಗ ಜಗದಗಲ ಮುಗಿಲಗಲ ಮಿಗೆಯಗಲ, ಅಂದರೆ ಇದಕ್ಕೆ ಮೀರಿದ, ಇದನ್ನು ಒಳಗೊಂಡ, ಈ ಜಗತ್ತನ್ನು ಮೀರಿದ, ಈ ಜಗತ್ತಿಗಿಂತಲೂ ವಿಶಾಲವಾದ ಒಂದು ಅಸ್ತಿತ್ವವಿದೆ ಅಂತ ಅಂದ್ಕೊಂಡು ಈ ಜಗತ್ತಿನ ಕಡೆ ನೋಡೋದನ್ನು ಬಿಟ್ಟು ಅಕಸ್ಮಾತ್ ನಾನು ಅದಕ್ಕೆ ಬೆನ್ನು ಮಾಡಿದೆ ಅಂತಂದರೆ ನನ್ನದೇ ಆದ ಒಂದು ತನು ರೂಪುಗೊಳ್ಳುತ್ತದೆ. ಜಗತ್ತಿನ ಕಡೆ ಮುಖ ಮಾಡಿರೋವರೆಗೂ ನನಗೆ ಒಂದು ಸ್ಥೂಲ ಶರೀರ ಇದೆ, ಮತ್ತು ಅದರದ್ದೇ ನೆರಳಾಗಿರುವಂತಹ ಈ ವಿರಾಟ ಸೃಷ್ಟಿ ಐತೆ. ಹೌದು, ಆದರೆ ಯಾವಾಗ ಈ ವಿರಾಟ ಸೃಷ್ಟಿ ಕಡೆಗೆ ಬೆನ್ನು ಮಾಡಿ ನಾನು ಒಂದು ತನುವನ್ನು ರೂಪಿಸ್ಕೊಳ್ತೇನೆ, ಆ ತನುವಿನಲ್ಲಿ ನಾನು ಅಂತ ಅಂದ್ಕೊಳ್ತೇನೆ, ಆ ನಾನು ಈ ಜಗತ್ತಿನ ಕಡೆ ಮುಖ ಮಾಡಿದಾಗ ನೀನು, ಅವರು, ಇವರು, ಅಲ್ಲಿ, ಇಲ್ಲಿ ಅಂತ ಕಾಲ ಗರ್ಭಕ್ಕೆ ಒಳಗಾಗಿ ಕೊಚ್ಚಿ ಹೋಗ್ತಾ ಇತ್ತು. ಆ ಒಂದು ಕೊಚ್ಚೆಯಿಂದ ನಾನು ಪಾರಾಗ್ತೇನೆ, ದಾಟಿ ಬರ್ತೇನೆ, ಕೊಚ್ಚೆಯಿಂದ ದಾಟಿ ಬರ್ತೇನೆ. ವಿಶಾಲವಾದ, ಸ್ವಚ್ಛಂದವಾದ, ಶುಭ್ರವಾದ ಒಂದು ತನುವನ್ನು ನಾನು ಧಾರಣೆ ಮಾಡಿಕೊಳ್ತೇನೆ. ಆ ತನುವಿಗೆ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಳ್ಳುವುದು, ಇದು ಸಾಧನೆ. ಇದು ಸಾಧನೆ. ತನು ಸಾಧನ ಮತ್ತು ಇಷ್ಟಲಿಂಗ ಧಾರಣೆ ಮಾಡಿಕೊಳ್ಳುವುದು ಸಾಧನೆ. ಇನ್ನು ಜೀವ ಅಂತ ಬರ್ತದೆ. ಜೀವಂಗಳು, ಅನಂತ ಕೋಟಿ ಜೀವಂಗಳು, ಅವುಗಳ ಕಡೆ ಮುಖ ಮಾಡಿರೋವರೆಗೂ ಜಂಜಡ, ಗಂಟು, ಕಗ್ಗಂಟು. ನಾನು ಏನೇ ಮಾಡೋಕ್ಕೋದ್ರೂ ಕೂಡ, ಏನೇ ಸಂಬಂಧ ಮಾಡ್ಕೊಳ್ಳೋಕ್ಕೋದ್ರೂ ಕೂಡ ಅಲ್ಲಿ ಗಂಟು ಕಗ್ಗಂಟುಗಳಾಗ್ತಿರ್ತವೆ. ಬಿಡಿಸ್ಕೊಳಕ್ಕೆ ಬರಲ್ಲ, ಅದು ಬಂಧಿಸ್ತಿರ್ತತೆ ನನ್ನನ್ನು. ಅಲ್ಲಿ ಏನೈತೆ ಅಂತಂದರೆ ಕಗ್ಗತ್ತಲು, ಎಲ್ಲವೂ ಅಪರಿಚಿತ. ನನಗೆ ನೀವು ಅಪರಿಚಿತ, ನಿಮಗೆ ನಾನು ಅಪರಿಚಿತ. ಅಪರಿಚಿತವಾಗಿರೋದ್ರಿಂದ ಆಘಾತದಿಂದ ಒಬ್ಬರನ್ನೊಬ್ಬರು ಸಂಬಂಧಿಸ್ಕೊಳ್ತಿರ್ತೇವೆ. ಅಲ್ಲಿ ಆಘಾತ ಐತೆ. ಅದು ಸೂಕ್ಷ್ಮವಾದಂತಹ ಒಂದು ಜೀವಲೋಕ. ಅದನ್ನು ವ್ಯಾಪಕವಾಗಿ ಹೇಳುವಾಗ, ಸಮಷ್ಟಿನಲ್ಲಿ ಹೇಳುವಾಗ ಹಿರಣ್ಯಗರ್ಭ ಅಂತ ಹೇಳ್ತೀವಿ. ವೆಸ್ಟಿನಲ್ಲಿ ಹೇಳುವಾಗ ಅದನ್ನು ಮನೋಮಯವಾದಂತಹ ಒಂದು ವ್ಯಾಪಾರ ಅಂತ ಹೇಳ್ತೀವಿ. ಅದೆಲ್ಲ ಹೇಗಿದೆ ಅಂತಂದರೆ ತಮೋಮಯವಾಗಿದೆ. ಹಾಗಾದರೆ ಯಾವುದೇ ಕ್ಷಣ ಆ ತಮೋಮಯವಾದ ಜಗತ್ತಿಗೆ ಬೆನ್ನು ಮಾಡಿ, ಅಂದರೆ ನನ್ನನ್ನು ನಾನು ಅರ್ಪಿಸಿಕೊಳ್ಳುತ್ತಾ, ಎಲ್ಲ ಕಲ್ಪನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ನಾನು ಒಂದು ಮನಸ್ಸನ್ನು ರೂಪಿಸಿಕೊಳ್ತೇನೆ. ಅದು ಹೇಗಿರ್ತದೆ ಅಂದರೆ ಜ್ಯೋತಿರ್ಬಿಂದು ರೂಪದಲ್ಲಿರುವಂತಹ ಒಂದು ಮನಸ್ಸು ರೂಪುಗೊಳ್ಳುತ್ತದೆ. ಆ ಮನಸ್ಸಿನಲ್ಲಿ ಇರುವಂತಹ ನಾನು ಅದು ಹೇಗಿದೆ ಅಂತಂದರೆ ಅರಿವಿನಿಂದ ಕೂಡಿದೆ. ತಮೋಮಯವಾದ ಮನಸ್ಸಿನ ವ್ಯಾಪಾರಗಳು ಮರವಿಯಿಂದ ಕೂಡಿದರೆ, ಜ್ಯೋತಿರ್ಮಯವಾದ ಮನಸ್ಸಿನ ವ್ಯಾಪಾರಗಳು ಅರಿವಿನಿಂದ ಕೂಡಿವೆ. ಇಲ್ಲಿ ಜಗತ್ತಿನ ಭೋಗಗಳಲ್ಲಿ ಎಳೆತ ಇದ್ದರೆ, ಜ್ಯೋತಿರ್ಮಯವಾದ ಮನಸ್ಸಿನಲ್ಲಿ ನಾನು
ಲಿಂಗಾನುಭಾವಿಯಾಗಬೇಕು, ಲಿಂಗ ಸುಖವನ್ನು ಅನುಭವಿಸಬೇಕು, ಶಾಶ್ವತವಾದುದನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಹಸಿವೆ ಹುಟ್ಕೊಳ್ತತೆ. ಈ ಅರಿವು ಇದನ್ನು ಸೂಕ್ಷ್ಮತನು ಅಥವಾ ಸೂಕ್ಷ್ಮ ಮನಸ್ಸು ಅಂತ ಕರೀತಾರೆ. ಇದಕ್ಕೆ ಪ್ರಾಣಲಿಂಗ ಸಂಬಂಧವನ್ನು ಮಾಡಿಕೊಳ್ಳುವುದು ಒಂದು ಸಾಧನೆ. ಜ್ಯೋತಿರ್ಮಯವಾದ ಜ್ಯೋತಿರ್ಬಿಂದುವಾದ ಅರಿವು ರೂಪವಾದ ಮನಸ್ಸು ಸಾಧನ. ಅದಕ್ಕೆ ಪ್ರಾಣಲಿಂಗ ಸಂಬಂಧ ಮಾಡಿಕೊಳ್ಳುವುದು ಸಾಧನೆ. ಇನ್ನು ಮೃತ ಭಾವ ಅಂದರೆ ಮೃತ್ಯುಮಯವಾದಂತಹ ಒಂದು ಭಾವ. ಅಂದರೆ ಯಾವುದು ಇಲ್ಲವೋ, ಏನು ಕೊರತೆ ಇದೆಯೋ, ಬೇಡವಾಗಿದೆಯೋ ಅದನ್ನೇ ಭಾವಿಸ್ತಾ ಇರೋದು. ಏನು ಬೇಡ ಅನ್ನೋದು ಭಾವಿಸೋದು, ಇಲ್ಲ ಅನ್ನೋದನ್ನೇ ಭಾವಿಸೋದು. ನನಗೆ ಬೇಕಾಗಿಲ್ಲ ಅಂತ ಅಂತೀನಲ್ಲ, ಅದನ್ನು ನಾನು ಭಾವಿಸ್ತೀನಿ. ಹಾಗೆ ಭಾವಿಸಿದಾಗ ಅದು ಮೃತ. ಹೌದು, ನನಗೆ ಗೊತ್ತು ಇದು ಕೆಟ್ಟದ್ದು ಅಂತ ಗೊತ್ತು, ಆದರೆ ನಾನು ಕೆಟ್ಟದ್ದನ್ನೇ ಭಾವಿಸ್ತೀನಿ. ಇದು ಇಲ್ಲ ಅಂತ ಗೊತ್ತು, ಇಲ್ಲದನ್ನೇ ಭಾವಿಸ್ತೀನಿ. ಅದು ಬೇಡ ಅಂತ ಗೊತ್ತು, ಆ ಬೇಡ ಅನ್ನೋದನ್ನೇ ಭಾವಿಸ್ತೀನಲ್ಲ, ನಾನು ಏನು ಭಾವಿಸ್ತೀನೋ ಅದನ್ನೇ ಪಡ್ಕೊಂಡು ಹೋಗ್ತೀನಿ. ಬೇಡ ಬೇಡ ಅಂತೀನಿ, ಅದೇ ನಂಗೆ ಸಿಕ್ಕತ್ತೆ. ಇಲ್ಲ ಇಲ್ಲ ಅಂತೀನಿ, ಅದೇ ನನ್ನ ಮುಂದೆ ಬಂದು ನಿಲ್ಲತ್ತೆ. ಇದು ಭಾವದ ಭ್ರಮೆ. ಈ ಭಾವದ ಭ್ರಮೆಗೆ ವಿಮುಖವಾಗಿ, ಅಂದರೆ ಬೇಡವಾದುದನ್ನು ಸಮಾನವಾಗಿ ಒಪ್ಪಿಸುವುದು. ಬೇಕು ಅನ್ನೋದನ್ನು ನಾನು ಹೇಗೆ ಒಪ್ಪಿಸ್ತೀನೋ ಹಾಗೆ ಬೇಡವಾದುದನ್ನು ಒಪ್ಪಿಸುವುದು, ಇಲ್ಲ ಎನ್ನುವುದನ್ನು ಒಪ್ಪಿಸುವುದು. ಇಲ್ಲಿ ಒಂದು ಭಾವ ರೂಪುಗೊಳ್ಳುತ್ತದೆ. ಆ ಭಾವ ಅಮೃತಮಯವಾಗಿರುತ್ತದೆ. ಅದು ಸೂಕ್ಷ್ಮಾತೀತವಾದಂತಹ ಭಾವ. ಸ್ಥೂಲದಲ್ಲಿ ತನು, ಸೂಕ್ಷ್ಮದಲ್ಲಿ ಮನಸ್ಸು, ಸೂಕ್ಷ್ಮತಮವಾದ ಭಾವ. ಈ ಭಾವ ಒಂದು ಸಾಧನವಾಗಿರುತ್ತದೆ, ಅದು ಅಮೃತಮಯವಾಗಿರುತ್ತದೆ. ಆ ಅಮೃತಮಯವಾದ ಭಾವ ಭಾವಲಿಂಗದೊಂದಿಗೆ ಸಂಬಂಧಿಸಿಕೊಂಡಾಗ ಅದು ಸಾಧನೆ, ಅಲ್ಲಿ ಸಾಧನೆ ಶುರುವಾಗ್ತದೆ. ಚಿನ್ಮಯವಾದ ತನು, ಜ್ಯೋತಿರ್ಮಯವಾದ ಮನಸ್ಸು, ಅಮೃತತಮವಾದ ಭಾವ, ಇವು ನನಗೆ ಬೇಕು. ಇವು ಸಾಧನಗಳಾಗಿವೆ. ಇದು ನನ್ನ ಅಗತ್ಯ, ಇದನ್ನು ಧರ್ಮ ಅಂತ ಹೇಳೋದು. ಇದು ಸಾಧನ, ಇದು ಅನುಭಾವ ಮಂಟಪವು, ಘನತರ ಮೋಕ್ಷದುನ್ಮನಿಯ ಸಾಧನವು. ಇದು ಸಾಧನ. ಯಾವ ಸಾಧನೆಗೆ? ಇಷ್ಟ ಪ್ರಾಣ ಭಾವಲಿಂಗಗಳ ಸಾಧನೆಗೆ ಬೇಕಾಗುವಂತಹ ಸ್ಥೂಲ ಸೂಕ್ಷ್ಮ ಕಾರಣದ ಒಂದು ಸಾಧನಗಳು. ಈ ಸಾಧನವನ್ನು ನಾನು ಕಂಡ್ಕೋಬೇಕು. ಅದು ನಾನು, ಅದು ನಿಜವಾದ ಜೀವ, ಶ್ರೇಷ್ಠ ಜೀವ ಅಂತ ಸಾಧನೆಗೆ ಕೂತ್ಕೊಂಡಿರುವಂತಹ ಶ್ರೇಷ್ಠ ಜೀವ. ಈ ಶ್ರೇಷ್ಠ ಜೀವನಿಗೆ ಎಲ್ಲ ಶಾಸ್ತ್ರಗಳ ಬೋಧನೆಯಾಯಿತು. ಈ ಶ್ರೇಷ್ಠ ಜೀವನಿಗೆ ಎಲ್ಲ ಬಗೆಯ ಅನುಭವಗಳ ಸರಸಿ ಇದೆ. ಈ ಶ್ರೇಷ್ಠ ಜೀವ ಆ ಅನಂತವಾದ ಸುಖವನ್ನು ಸೂರೆಗೊಳ್ಳೋದಕ್ಕೆ ಯೋಗ್ಯವಾಗಿರ್ತಾನೆ ಅಂತ. ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಧಾರಣೆ, ಅರ್ಚನೆ ಮತ್ತು ಅನುಸಂಧಾನ ಮಾಡುವಂತಹ ಒಬ್ಬ ಶ್ರೇಷ್ಠ ಜೀವ ತನುವಿನಲ್ಲಿ ಚಿನ್ಮಯವಾದ
ರೂಪವನ್ನು ಮನಸ್ಸಿನಲ್ಲಿ ಜ್ಯೋತಿರ್ಮಯವಾದ ರೂಪವನ್ನು, ಭಾವದಲ್ಲಿ ಅಮೃತತಮವಾದ ರೂಪವನ್ನು ಹೊಂದಿ ಇಲ್ಲಿ ಇರುವಂತಹ ಈ ನಾನು ಜಗತ್ತಿನ ಕಡೆಗೆ ಮುಖ ಮಾಡಿದ ಜೀವಂಗಳ ಜಂಜಡದಲ್ಲಿ ಸಿಲುಕಿದ ಭಾವದ ಭ್ರಮೆಗೆ ಒಳಗಾದ ಆ ನಾನುವಿನಿಂದ ಭಿನ್ನವಾಗಿರುವುದು. ಈ ಅರಿವೇ ಗುರು ರೂಪ. ಮತ್ತು ಈ ನಾನು ಹೇಗಿರುವುದು ಅಂದರೆ ಅದು ಅನಂತವಾದ ಚೇತನ ಶಕ್ತಿಯಿಂದ ಅಭಿನ್ನವಾಗಿರುವುದು. ಇದೇ ಲಿಂಗ. ಆ ಭಾವವನ್ನೇ ಭಾವಿಸುತ್ತಾ ಅನುಭಾವದಲ್ಲಿ ಬೆಳೆಯುತ್ತಾ ಸಾಗುವುದು. ಇದು ಜಂಗಮ. ಇಂತಹ ಪರವಸ್ತುವನ್ನು ನೋಡುವುದಕ್ಕೆ ಕಣ್ಣು ಬೇಕು, ಅರಿಯುವುದಕ್ಕೆ ಪ್ರಜ್ಞೆ ಬೇಕು ಮತ್ತು ಪ್ರಕಾಶ ಬೇಕು. ಆ ಪ್ರಕಾಶವೇ ವಿಭೂತಿ, ನೋಡುವ ಕಣ್ಣೇ ರುದ್ರಾಕ್ಷಿ, ಆ ಪ್ರಜ್ಞೆಯೇ ಮಂತ್ರ. ಇನ್ನು ಪರವಸ್ತುವಿಗೆ ಹೊರತಾಗಿ ಯಾವುದೂ ಉಳಿಯಲಿಲ್ಲ. ಪರವಸ್ತು ಒಂದೇ ಇರುವುದು, ಪರಮಾತ್ಮನೊಬ್ಬನೇ ಇರುವನು. ಅಲ್ಲಿ ಜಗತ್ತಿಲ್ಲ, ಜೀವಂಗಳಿಲ್ಲ ಮತ್ತು ದೈವಂಗಳಿಲ್ಲ. ಅಲ್ಲ ಅಂತಂದ್ಕೊಂಡು ವಿಮುಖವಾಗಿ ನಾನು ತನುಮನ ಭಾವಗಳನ್ನು ರೂಪಿಸಿಕೊಂಡು ಇಷ್ಟಪ್ರಾಣ ಭಾವಗಳ ಧಾರಣೆ ಮಾಡಿಕೊಂಡಿದ್ದೆ. ಅಂದರೆ ಇದಾವುದೂ ಅಲ್ಲ, ಜಗತ್ತು ಅಲ್ಲ, ಜೀವಂಗಳು ಅಲ್ಲ, ದೈವಂಗಳು ಅಲ್ಲ. ಆದರೆ ಈಗ ಪಾದೋದಕ ಪ್ರಸಾದಕ್ಕೆ ಬಂದಾಗ ಜಗತ್ತು ಇಲ್ಲ, ಜೀವಂಗಳು ಇಲ್ಲ, ದೈವಂಗಳು ಇಲ್ಲ ಅನ್ನುವ ದೃಢ ಭೂಮಿಕೆಗೆ ಬಂದಿದ್ದೇನೆ. ಇದೇ ಪಾದೋದಕ. ಸೂಕ್ಷ್ಮವಾಗಿ ಎಲ್ಲಕ್ಕೂ ಆಧಾರವಾಗಿರುವ ನಾನು, ಜಗತ್ತಿನಲ್ಲಿ ನಾನು, ಜೀವಂಗಳಲ್ಲಿ ನಾನು, ದೈವಂಗಳಲ್ಲಿ ನಾನು. ಹೌದಾ? ಹಾಂ, ಸೂಕ್ಷ್ಮವಾದ ಸಾಧನವಾದ ನಾನು, ತನುವಿನಲ್ಲಿ ನಾನು, ಮನಸ್ಸಿನಲ್ಲಿ ನಾನು, ಭಾವದಲ್ಲಿ ನಾನು. ಹೌದಾ? ಹಾಂ, ಇಲ್ಲಿ ಸ್ಥೂಲವಾದ ನಾನುವನ್ನು ತ್ಯಾಗ ಮಾಡಿ ಸೂಕ್ಷ್ಮವಾದ ನಾನುವನ್ನು ಭೋಗಿಸುತ್ತಾ ಇಲ್ಲಿ ಸೂಕ್ಷ್ಮತಮವಾದ ನಾನು ಕೂಡ ಯಾವುದು ಇಷ್ಟ ಪ್ರಾಣ ಭಾವಲಿಂಗಗಳಲ್ಲಿ ಸಮರಸಗೊಂಡು ಯೋಗ ಸಂಭವಿಸಿದೆಯೋ ಆ ಸೂಕ್ಷ್ಮತಮವಾದ ನಾನು ಕೂಡ ಇಲ್ಲವೆನಿಸುವ ಆ ಜ್ಞಾನ ಬಿಂದು. ಇಲ್ಲ ಇಲ್ಲ ಇಲ್ಲ, ತನುವಿನಲ್ಲಿ ನಾನು ಇಲ್ಲ, ಮನದಲ್ಲಿ ನಾನು ಇಲ್ಲ, ಭಾವದಲ್ಲಿ ನಾನು ಇಲ್ಲ, ಇಲ್ಲ ಇಲ್ಲ ಇಲ್ಲ. ಇದೇ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಆ ಜ್ಞಾನ ಬಿಂದು ಪಾದೋದಕ.
ಇನ್ನು ಪ್ರತ್ಯಕ್ಷ, ಜ್ಞಾನವೇ ಒಡಲಾಗಿ, ಜ್ಞಾನವೇ ಮನಸ್ಸಾಗಿ, ಜ್ಞಾನವೇ ಭಾವವಾಗಿ, ಜ್ಞಾನವೇ ಜಗತ್ತಾಗಿ, ಜ್ಞಾನವೇ ಜೀವಂಗಳಾಗಿ, ಜ್ಞಾನವೇ ದೈವಂಗಳಾಗಿ, ಹೊರಗಂತಿಲ್ಲ ಒಳಗಂತಿಲ್ಲ. ಇದು ಈ ಸಂದು ಹೂಳುವ ರೀತಿಯ ಪ್ರಸಾದ ಪ್ರಸಾದ ಪ್ರಸಾದ. ಇದು ಲಿಂಗಾಂಗ ಸಾಮರಸ್ಯದ ಒಂದು ವೈಭವದ ಕತೆ. ಇದು ನಾನು ಹೇಳಿದ್ದು ಒಂದು ಕಥೆ, ಆದರೆ ಅದು ಕಥೆ ಅಲ್ಲ, ಅದು ನಮ್ಮ ಜೀವನ. ಅದು ದಿವ್ಯ ಜೀವನ ಭವನ, ದೇಹವನ್ನು ದಿವ್ಯಗೊಳಿಸುವ, ಜೀವವನ್ನು ಜೀವನವಾಗಿಸುವ ಮತ್ತು ಭಾವವನ್ನು ಭವನವಾಗಿಸುವ ಒಂದು ದಿವ್ಯ ಜೀವನ ಭವನ. ಆ ದಿವ್ಯ ಜೀವನ ಭವನದಲ್ಲಿ ಅದು ಪರಂಧಾಮ. ಅದಕ್ಕೆ ಆ ಪರಂಧಾಮಕ್ಕೆ ನಾವು ಪ್ರಯಾಣ ಮಾಡಬೇಕಾದ್ರೆ ನಮಗೆ ಒಂದು ಗತಿ ಬೇಕು. ಅದಕ್ಕೆ ಪರಮಹಂಸ ಗತಿಂ ತುರೀಯಂ. ಆ ಪರಮಹಂಸ ಗತಿಯನ್ನು ಪಡೆಯಬೇಕಾಗುತ್ತದೆ. ಈ ಜೀವಗತಿ ಸಾಲೋದಿಲ್ಲ, ಇದು ಕುಂಟುತ್ತದೆ. ಇಲ್ಲಿ ಭಾವ ಕುಂಟುತ್ತದೆ, ಮನಸ್ಸು ಬೀಳ್ತತೆ, ದೇಹ ಒದ್ದಾಡ್ತತೆ. ಈ ದೇಹದ ಒದ್ದಾಡುವಿಕೆ, ಜೀವದ ಬೀಳುವಿಕೆ, ಭಾವದ ಕುಂಟುವಿಕೆ, ಇದನ್ನೆಲ್ಲ ತೊಡೆದುಕೊಂಡು ಕೋಶವನ್ನು ಒಡೆದ ಒಂದು ಏನು ಹೇಳ್ತೀವಿ ನಾವು, ಕೋಶವನ್ನು ಒಡೆದು ಬಂದಂತಹ ಆ ರೆಕ್ಕೆ ಪಡೆದಂತಹ ಹಕ್ಕಿ ಹೇಗೆ ಹಾರಿಕೊಳ್ತತೋ, ಆಕಾಶಕ್ಕೆ ಹಾರಿಕೊಳ್ತತೋ, ಗೊತ್ತಿಲ್ಲ ಗುರಿಯಿಲ್ಲದಿದ್ದರೂ ಕೂಡ ಗೊತ್ತಿನ ಕಡೆಗೆ ಗುರಿಯತ್ತಲೇ ಸಾಗುವ ಆ ಜ್ಞಾನ ರಹಸ್ಯ, ಆ ಜ್ಞಾನ ಹಕ್ಕಿ ಇದೆಯಲ್ಲ, ಅದು ಪರಮಹಂಸಗತಿ ತುರೀಯ. ಅಂದರೆ ಜಾಗ್ರ ಸ್ವಪ್ನ ಸುಷುಪ್ತಿಗಳ ಗೊಡವೆ ಇಲ್ಲದ ಜಾಗೃತ, ಅಂದರೆ ವರಜಾಗ್ರ. ಈ ಜಾಗ್ರ ನಮಗೆ ಸ್ವಪ್ನಕ್ಕೆ ಜನ್ಮ ಕೊಡ್ತತೆ. ಸ್ವಪ್ನ ನಿದ್ರೆಯಲ್ಲಿ ನಡ್ಕೊಂಡು ಹೋಗ್ತೈತೆ. ಆದರೆ ಜಾಗ್ರ ಸ್ವಪ್ನ ಸುಷುಪ್ತಿಗಳ ಗೊಡವೆಯೇ ಇಲ್ಲದ, ಮೂರನ್ನೂ ದಾಟಿದ ಆ ತುರೀಯದಲ್ಲಿ ಅಂದರೆ ಎಚ್ಚರಾಗುವುದು. ಯಾವುದು ನಮ್ಮನ್ನು ಸಾಯಿಸ್ತಾ ಇದೆಯೋ ಅದಕ್ಕೆ ನಾವು ಮೊದಲೇ ಸತ್ತು ಬಿಡೋದು. ಇಲ್ಲಿ ಸತ್ತು ಅಲ್ಲಿ ಎಚ್ಚರಾಗುವುದು. ತುರೀಯ ಗತಿಯನ್ನು, ಆ ಪರಮಹಂಸ ಗತಿಯನ್ನು ಪಡೆದ ಜ್ಞಾನಿ ಪರಮಧಾಮವನ್ನು ಸೇರುವಂತಹ ಒಂದು ಅಭಿಯಾನ. ಈ ಬೆಳಗು ನಮಗೆ ಇಂತಹ ಸತ್ಸಂಗವನ್ನು ನೀಡುವಂತಾಗಲಿ. ಇದೆಲ್ಲ ಯಾವ ಗ್ರಂಥದಲ್ಲಿ ಬರೆಯಲಾಗಿದೆ? ಯಾರು ನಮಗೆ ಇದನ್ನು ಬೋಧನೆ ಮಾಡ್ತಾರೆ? ಯಾರು ನಮಗೆ ಈ ಥರ ಕರ್ಕೊಂಡು ಹೋಗ್ತಾರೆ? ಇಲ್ಲ. ಇದೆಲ್ಲವೂ ನಮ್ಮ ಹೃದಯ ಗ್ರಂಥಿಯನ್ನು ಭೇದಿಸುವ ಮೂಲಕ, ನಮ್ಮ ಬದುಕನ್ನು ನಾವೇ ಓದಿಕೊಳ್ಳುವ ಮೂಲಕ, ತೆರೆದ ಹೊತ್ತಿಗೆಯನ್ನಾಗಿಸಿಕೊಂಡು ನಾವು ಒಡನಾಡುವುದರ ಮೂಲಕವೇ ಪಡೆದುಕೊಳ್ಳುವಂತಹ ಒಂದು ಗುರುಪಾದವಾಗಿದೆ. ಆ ಗುರುಪಾದಕ್ಕೆ ಹಣೆ ಮನೆದು ಅದನ್ನೇ ನನ್ನೊಳಗಾಗಿಸಿಕೊಂಡು
ಎಲ್ಲರಲ್ಲೂ ಅದನ್ನೇ ನೋಡುತ್ತಾ ನಲಿದಾಡೋಣ. ಈ ದಿನದ ಸತ್ಸಂಗದ ಸನ್ನಿಧಿಗೆ ಶರಣಾರ್ಥಿ.